ಗಂಗಾವತಿ ತಾಲೂಕಿನ ಆನೆಗುಂದಿ ಬಳಿ ಇರುವ ಧಾರ್ಮಿಕ ಶ್ರದ್ಧಾ ಭಕ್ತಿ ಕೇಂದ್ರವಾದ ಆನೆಗುಂದಿ ಬಳಿಯ ನವವೃಂದಾವನ 9 ಯತಿವರ್ಯರ ದರ್ಶನದ ಭಾಗ್ಯದಿಂದ ಜೀವನ ಪಾವನವಾಗುತ್ತದೆ ಎಂದು ಆರ್ಯವೈಶ್ಯ ಸಮಾಜದ ಹಿರೇಜಂತಕಲ್ ವಿರುಪಾಪುರ ಅಧ್ಯಕ್ಷ ದರೋಜಿ ನಾಗರಾಜ್ ಶ್ರೇಷ್ಠಿ ಹೇಳಿದರು. ಅವರು ಆರ್ಯವೈಶ್ಯ ಸಮಾಜ ಹಾಗೂ ನವವೃಂದಾವನ ಭಜನಾ ಮಂಡಳಿಯ ನೇತೃತ್ವದಲ್ಲಿ ನವವೃಂದಾವನ ಗಡ್ಡಿಯ 4ನೇ ವರ್ಷದ ಪಾದಯಾತ್ರೆ ಕುರಿತು ಮಾತನಾಡಿದರು. ಜೀವನದ ಜಂಜಾಟದಲ್ಲಿ ಸ್ವಲ್ಪ ಸಮಯವನ್ನ ಧಾರ್ಮಿಕ ಆಚರಣೆಗೆ ಬದ್ಧರಾಗಬೇಕು. ಇದರಿಂದ ಮಾನಸಿಕ ನೆಮ್ಮದಿ ಹಾಗೂ ಪಾದಯಾತ್ರೆಗಳಿಂದ ವೈಜ್ಞಾನಿಕವಾಗಿ ಆರೋಗ್ಯದ ಸದೃಢತೆಗೆ ಅತ್ಯಂತ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ 9 ಯತಿವರ್ಯರಿಗೆ ಪಂಚಾಮೃತ ಅಭಿಷೇಕ, ಅಷ್ಟೋತ್ತರ ಪಾರಾಯಣ, ಹೂವಿನ ಅಲಂಕಾರ, ಭಜನೆ ಇತರೆ ಪೂಜಾ ಕಾರ್ಯಕ್ರಮಗಳನ್ನು ಇಲ್ಲಿನ ಪ್ರಧಾನ ಅರ್ಚಕ ಆನಂದಾಚಾರ್ ಮತ್ತು ನರಸಿಂಹಾಚಾರ್ ಸಾಂಗತವಾಗಿ ನಡೆಸಿದರು. ಬಳಿಕ ಆನೆಗುಂದಿಯ ಬದ್ರಿನಾಥ ಶ್ರೇಷ್ಠಿ ಶ್ರೀಮತಿ ಆಶಾ ಕುಟುಂಬದವರು ತಮ್ಮ ನಿವಾಸದಲ್ಲಿ ಪ್ರತಿ ವರ್ಷದಂತೆ ಅನ್ನ ಸಂತರ್ಪಣೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ನವ ವೃಂದಾವನ ಭಜನಾ ಮಂಡಳಿ ಅಧ್ಯಕ್ಷ ದರೋಜಿ ನರಸಿಂಹ ಶ್ರೇಷ್ಠಿ, ದರೋಜಿ ವೆಂಕಟೇಶ್, ಆರ್ ಸಂಜೀವ್ ಕುಮಾರ್, ಜಿಆರ್ಎಸ್ ಸತ್ಯನಾರಾಯಣ, ರಾಘವೇಂದ್ರ ಬನ್ನಿಗೋಳ, ಜಗದೀಶ್ ಕಡೆಬಾಗಿಲು, ರಾಕೇಶ್ ಶಿರಟ್ಟಿ, ಪ್ರಹ್ಲಾದ್ ಗುಂಡೂರು, ಚಿದಂಬರ, ಸಿಎಂ ಗೋವಿಂದ, ದಮ್ಮೂರು ಸುರೇಶ, ಗುರುರಾಜ್ ಮತ್ತು ಭಜನಾ ಮಂಡಳಿಯ ಸದಸ್ಯರು, ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ದಮ್ಮೂರು ಮಂಜುಳಾ, ಶ್ರೀಮತಿ ದರೋಜಿ ರಾಧಿಕಾ, ಶ್ರೀಮತಿ ರೇಖಾ, ಮಹಿಳಾ ಮಂಡಳಿ ಸದಸ್ಯರು ಪಾಲ್ಗೊಂಡರು. ಪಾದಯಾತ್ರೆಯನ್ನ ಪೂರ್ಣಗೊಳಿಸಿದ್ರು. ಬ್ಯೂರೋ ರಿಪೋರ್ಟ್ ಶರಣಪ್ಪ ಗಂಗಾವತಿ, ಪ್ರಜಾಪವರ್ ಟಿವಿ, ಗಂಗಾವತಿ. 9 ಯತಿಗಳಿಗೆ ಅಭಿಷೇಕವನ್ನು ಮಾಡಿ ತದನಂತರ ಭಜನಾ ಇನ್ನಿತರ ಕಾರ್ಯಗಳನ್ನು ನೆರವೇರಿಸಿ ರಾಯರ ಮಠಕ್ಕೆ ಬಂದು ಗುರುರಾಯರ ಸನ್ನಿಧಿಯಲ್ಲಿ ಗುರುರಾಯರಿಗೆ ಅಭಿಷೇಕವನ್ನು ನಿರ್ವಹಿಸಿ ತದನಂತರ ಇಂದಿನ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ವೆಂಕಣ್ಣ ಶ್ರೇಷ್ಠಿ ಗಾಣದಾಳ್ ಆನೆಗುಂದಿ ಇವರು ವ್ಯವಸ್ಥೆಯನ್ನು ಮಾಡಿದರು. ಇವರೆಲ್ಲರಿಗೂ ಸಹಿತ ಆ ಗುರುರಾಯರು ಆ 9 ಯತಿಗಳು ಅನುಗ್ರಹ ಆಶೀರ್ವಾದವನ್ನು ಮಾಡಲಿ ಮತ್ತು ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಧರ್ಮ ಕಾರ್ಯಗಳನ್ನು ಮಾಡತಕ್ಕಂಥ ಶಕ್ತಿ ಮತ್ತು ಚೈತನ್ಯವನ್ನು ನೀಡಲಿ ಎಂದು ಎಲ್ಲ ಪಾದಯಾತ್ರಾರ್ಥಿಗಳ ಪರವಾಗಿ ಪ್ರಾರ್ಥಿಸುತ್ತೇವೆ. ಹರೇ ಶ್ರೀನಿವಾಸ. ಹಿರೇಜಂತಕಲ್ ವಾಸವಿ ದೇವಸ್ಥಾನದ ವತಿಯಿಂದ ಈ ವರ್ಷ 4ನೇಯದ್ದಾಗಿ ನವವೃಂದಾವನಕ್ಕೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಹೀಗೆ ತಿಳಿಸಿದಂತೆ ಅಮ್ಮನ ದರ್ಶನ ಪಡೆದು ಮುಂದೆ ಪಾದ ಬೆಳೆಸಿ 150ರಿಂದ 200 ಜನಗಳು ಎಲ್ಲರೂ ಪಾದಯಾತ್ರೆಯಲ್ಲಿ ನವವೃಂದಾವನ ಕ್ಷೇತ್ರಕ್ಕೆ ತಲುಪಿ ಅಲ್ಲಿ ಅಭಿಷೇಕ ಇತ್ಯಾದಿಗಳನ್ನು ನೆರವೇರಿಸಿಕೊಂಡು ಆನೆಗುಂದಿಯಲ್ಲಿರ್ತಕ್ಕಂಥ ರಾಯರ ಮಠದಲ್ಲಿ ಎಲ್ಲ ಪೂಜಾ ವಿಧಿಗಳನ್ನು ಮುಗಿಸಿ ನಂತರ ಆನೆಗುಂದಿ ನಿವಾಸಿಗಳಾದಂಥ ವೆಂಕಣ್ಣ ಶ್ರೇಷ್ಠಿ ಹಾಗೂ ಅವರ ಕುಟುಂಬದವರು ತಾವೇ ತಮ್ಮ ಮನೆಯಲ್ಲೇ ಎಲ್ಲರಿಗೂ ಊಟದ ವ್ಯವಸ್ಥೆ ತಮ್ಮ ಸ್ವಹಸ್ತದಿಂದನೇ ಅಡಿಗೆಯನ್ನೆಲ್ಲ ಮಾಡಿ ಎಲ್ಲರಿಗೂ ಉಣ್ಣಬಡಿಸಿ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಅವರಿಗೆ ನವವೃಂದಾವನ ಯತಿಗಳು, ಗುರುರಾಯರು ಹಾಗೂ ವಾಸವಿ ಮಾತೆ ಕೃಪಾ ಕಟಾಕ್ಷ ಸದಾ ಇರಲಿ, ಅವರ ಕುಟುಂಬ ಏಳಿಗೆ ಹೊಂದಲಿ, ಅಭಿವೃದ್ಧಿ ಹೊಂದಲಿ, ಕ್ಷೇಮದಿಂದಿರಲಿ ಅಂತ ಹಾರೈಸುತ್ತಾ ಶ್ರೀಗಳಿಗೂ ಧನ್ಯವಾದ ತಿಳಿಸುತ್ತಾ ಹಿರೇಜಂತಕಲ್ದ ಹಿರಿಯ ಮುಖಂಡರಾದ ನಾಗರಾಜ್ ಶ್ರೇಷ್ಠಿಯವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅವರ ಮುಖಂಡತ್ವದಲ್ಲೇ ಈ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೀತಾ ಇದ್ದಾವೆ. ಇದರ ಹಿಂದೆ ಕೆಲವು ದಿನಗಳ ಹಿಂದೆ 15ನೇ ತಾರೀಕು ನವರಿಂದ ಗಂಗಾವತಿ ವೆಂಕಟಗಿರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದರು. ಆ ಕಾರ್ಯವು ಕೂಡ ಸಂಪನ್ನವಾಗಿದೆ. ಇವತ್ತು ನವವೃಂದಾವನ ಪಾದಯಾತ್ರೆಯನ್ನು ಸಂಪನ್ನವಾಗಿದೆ. ಮುಂದೆ ಬರತಕ್ಕಂಥ 15ನೇ ತಾರೀಕಿನಂದು ವಿರುಪಾಪುರ ಗಂಗಾವತಿ ಹಿರೇಜಂತಕಲ್ ವಿರುಪಾಪುರದಿಂದ ವಾಸವಿ ದೇವಸ್ಥಾನದಿಂದ ಈ 4ನೇ ವರ್ಷದ ಮಂತ್ರಾಲಯಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಾರೆ. ಕಾಲ ಇರುತ್ತದೆ. ಅಲ್ಲಿ ವ್ಯವಸ್ಥೆ ಎಲ್ಲ ವಿಚಾರಗಳು ಇರುತ್ತವೆ. ಅದಕ್ಕೆ ಸೇರಬಯಸುವವರು ಹೋಗಬಯಸುವ ವಿರುಪಾಪುರ ಸಮಾಜದವರನ್ನು ಸಂಪರ್ಕಿಸಿರಿ. ಮುಂದೆ ಅದಾದ ನಂತರ 27ನೇ ತಾರೀಕು ಗಂಗಾಜಂತಕಲ್ನಲ್ಲಿ ಇರುವ ವಾಸವಿ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಂಡು ಎಲ್ಲ ಕಾರ್ಯಗಳನ್ನು ಸಂಪನ್ನಗೊಳಿಸಲು ನಿಶ್ಚಯಿಸಿರುತ್ತಾರೆ. ವೈಶ್ಯ ಸಮಾಜ ಹಿರೇಜಂತಕಲ್ ವಿರುಪಾಪುರ ಇವರ ಸಹಯೋಗದೊಂದಿಗೆ 4ನೇ ವರ್ಷದ ಪಾದಯಾತ್ರೆಯನ್ನು ನವವೃಂದಾವನ ಪಾದಯಾತ್ರೆಯನ್ನು ಬೆಳಗ್ಗೆ 5ವರೆಗೆ ಎಲ್ಲರೂ ಬಂದು ಮಹಿಳಾ ಮಂಡಳಿ ಮತ್ತು ಯುವಜನ ಸಂಘದ ಹುಡುಗರು, ಸಮಾಜದ ಬಾಂಧವರು, ಸುತ್ತಮುತ್ತಲಿನ ಅಲ್ಲಿನ ಎಲ್ಲ ಸಮಾಜ ಬಾಂಧವರು, ನಮ್ಮ ಆರ್ಯವೈಶ್ಯ ಸಮಾಜ ಬಾಂಧವರು ಬಂದು ಎಲ್ಲರೂ ಪಾದಯಾತ್ರೆಯಲ್ಲಿ ಭಾಗವಹಿಸಿ ದಾರಿಯಲ್ಲಿ
ಎಲ್ಲರೂ ವ್ಯವಸ್ಥೆ, ಊಟದ ಟಿಫನ್ ವ್ಯವಸ್ಥೆ, ಆಮೇಲೆ ಕಾಫಿ ಟೀ, ಹಣ್ಣು ಫಲಹಾರ ಇವೆಲ್ಲವನ್ನು ದಾರಿಯಲ್ಲಿ ನಮ್ಮ ಆರ್ಯವೈಶ್ಯ ಸಮಾಜ ಬಾಂಧವರು ಮಾಡಿದ್ದಾರೆ. ಇಲ್ಲಿ ಬಂದ ಮೇಲೆ ಎಲ್ಲರೂ ನವವೃಂದಾವನದಲ್ಲಿ ಪಂಚಾಮೃತ ಅಭಿಷೇಕ ಮತ್ತು ಭಜನೆ ಒಂದು ಮುಖಾಂತರ ಎಲ್ಲ ಒಂದು ಮುಕ್ತಾಯ ಮಾಡಿಕೊಂಡು ಹೊರಗೆ ಬಂದು ರಾಯರ ಒಂದು ದರ್ಶನ ಮಾಡಿಕೊಂಡು, ರಾಯರ ದರ್ಶನ ಆದಮೇಲೆ ನಮ್ಮ ವೆಂಕಣ್ಣ ಶೆಟ್ಟಿ ಆನೆಗುಂದಿಯಲ್ಲಿರುವ ಅವರ ಮಗನಾದ ಬದ್ರಿ ಮತ್ತು ಅವರ ಎಲ್ಲ ಒಂದು ಬಂಧು ಬಳಗದವರು ಕಲಿಸಿ ಅವರೇ ಸ್ವಂತವಾಗಿ ಅಡುಗೆ ಮಾಡಿ ಒಂದು 200-250 ಜನಕ್ಕೆ ಊಟ ಮಾಡಿಸ್ಯಾರಂದ್ರೆ ಅದು ಇತಿಯೋಕ್ತಿ ಅಲ್ಲ, ಅದು ಯಾವುದೋ ಜಲ್ಬದ ಒಂದು ಪುಣ್ಯ. ಅವ್ರು ಮಾಡಲಿಕ್ಕೆ ಅವ್ರು ಇಚ್ಛಲ್ಲ, ಆದರೆ ಎಲ್ಲರಿಗೂ ಒಂದು ಭೋಜನದ ವ್ಯವಸ್ಥೆ ಮಾಡಿಸಿ ಕಳಿಸಿದ್ದಾರೆ. ಅವರಿಗೆ ನಾನು ಚಿರಋಣಿ. ಈ ಒಂದು ನಮ್ಮ ಸಮಾಜದಿಂದ ಯಾವುದೇ ಕಾರ್ಯಕ್ರಮಗಳನ್ನು ಆಗಬೇಕಂದ್ರೆ ನಮ್ಮ ಆರ್ಯವೈಶ್ಯ ಸಮಾಜ ಬಾಂಧವರ ಸಹಕಾರ ಮತ್ತು ಎಲ್ಲರ ಒಂದು ನಡವಳಿಕೆಯಿಂದ ನಮ್ಮೆಲ್ಲವೂ ಒಂದು ಸಂಸ್ಥೆ ಮುಂದೆ ಬರಲಿಕ್ಕೆ ಕಾರಣ ಅಂತ ಹೇಳಿ, ಈ ಎಲ್ಲ ಪಾದಯಾತ್ರೆಯು ಮುಂದೆ ಮಂತ್ರಾಲಯ ಪಾದಯಾತ್ರೆ ಇದೆ. ಆ ಪಾದಯಾತ್ರೆಗೆ ಎಲ್ಲರೂ ಬರಬೇಕು. ನಮ್ಮ ಸಮಾಜ ಬಾಂಧವರು ಬಂದು ಸಹಕರಿಸಬೇಕು. ಎಲ್ಲ ರೀತಿಯಲ್ಲಿ ಬಂದು ಸಹಕರಿಸಿದರೆ ನಮಗೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಎರಡು ಮಾತು ಮುಗಿಸ್ತಾರೆ. ಇವತ್ತು ನವವೃಂದಾವನ ಕ್ಷೇತ್ರಕ್ಕೆ ಬಂದು ಪಾದಯಾತ್ರೆ ಮೂಲಕ ಬಂದು ಆರ್ಯವೈಶ್ಯ ಸಮಾಜ ಹಿರೇಜಂತ ವಿರುಪಾಪುರ ಬಂದು ಇಲ್ಲಿ ಅಭಿಷೇಕ ಮತ್ತು ಅಭಿಷೇಕ, ಆಮೇಲೆ ನವವೃಂದಾವನಕ್ಕೆ ಅಭಿಷೇಕ ಬಂದು ಎಲ್ಲ ಆರ್ಯವೈಶ್ಯ ಬಾಂಧವರನ್ನ ಕರ್ಕೊಂಡು ಅರ್ಥವಾಗಿ ಇದು ಮಾಡಿರೋದು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಹಿರೇಜಂತಕಲ್ನ ಶ್ರೀ ವಾಸವಿ ಕನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಅಮ್ಮನವರ ಹತ್ತಿರ ನಾವು ದರ್ಶನ ಪಡೆದು ಸಂಕಲ್ಪವನ್ನು ಮಾಡಿ ಪಾದಯಾತ್ರೆಯನ್ನು ಪ್ರಾರಂಭಿಸಿದೆವು. ಸುಮಾರು 150ರಿಂದ 200 ಜನ ಪಾದಯಾತ್ರಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದರು. ಮಾರ್ಗ ಮಧ್ಯದಲ್ಲಿ ಸಂಗಾಪುರದಲ್ಲಿ ರಾಘವೇಂದ್ರ ಬನ್ನಿಗೋಳ್ ಇವರು ಟೀ ಮತ್ತು ಬಿಸ್ಕಿಟ್ ವ್ಯವಸ್ಥೆ ಮಾಡಿದರು. ಅದೇ ರೀತಿಯಾಗಿ ಗೋಪಾಲ್ ಶ್ರೇಷ್ಠಿ ಇವರು ಹಣ್ಣಿನ ವ್ಯವಸ್ಥೆಯನ್ನು ಮಾಡಿದರು. ತದನಂತರ ಬೆಳಗ್ಗಿನ ಉಪಹಾರ ವ್ಯವಸ್ಥೆಯನ್ನು ಜಗದೀಶ್ ಶಿರಾಟಿ ಅವರು ಇವತ್ತು ಬಹಳ ಮಂಗಳಕರವಾದ ದಿವಸ ಅಂದೆ. ಇಂದಿನ ದಿನವೇ ಶುಭ ದಿನವು ಅಂಥೇಳಿ. ಯಾಕೆಂದರೆ ಎಲ್ಲ ಗಂಗಾವತಿಯ ವೈಶ್ಯ ಸಮಾಜದ ಭಗವದ್ಭಕ್ತರು ಅನೇಕ ವರ್ಷಗಳಿಂದಾಗಿ ಗಂಗಾವತಿಯಿಂದ ನವವೃಂದಾವನ ಕ್ಷೇತ್ರಕ್ಕೆ ತೀರ್ಥಯಾತ್ರೆಯನ್ನು ಮಾಡ್ತಾ ಇವತ್ತು ಆ ಪರಿಸಮಾಪ್ತಿಯ ದಿವಸ ಅಂದೆ. ಇವತ್ತು ಆ ತೀರ್ಥಯಾತ್ರೆಯನ್ನು ಮಾಡಿರುವ ಪುಣ್ಯವನ್ನು ಗುರುಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅಪೇಕ್ಷೆ ಪಡ್ತಾ ಇದ್ದೇವೆ ಅಂತಂದರೆ ಭಗವಂತನಲ್ಲಿ, ಭಗವದ್ಭಕ್ತರಲ್ಲಿ ಅಚಲವಾದ ಭಕ್ತಿ, ಅಚಲವಾದ ವಿಶ್ವಾಸ ಹಾಗೂ ಲೌಕಿಕವಾದ ವಿಷಯದಲ್ಲಿ ವೈರಾಗ್ಯ ನಮಗೆ ಗುರುಗಳು ಭಗವಂತ ಕರುಣಿಸಲಿ ಅಂಥೇಳಿ ಪ್ರಾರ್ಥನೆ ಅಂದೆ. ಮನುಷ್ಯನ ಮನಸ್ಸಿನಲ್ಲಿರುವ ಕಾಲುಷ್ಯ, ಕಾಮ, ಕ್ರೋಧ, ಮದ, ಮಾತ್ಸರ್ಯ ಇವೆಲ್ಲವೂ ಕೂಡ ಪರಿಹಾರವಾಗಬೇಕಾದರೆ ಸತ್ಸಂಗಾತ್ ಭವತಿ ಸಾಧುತಾ ಖಲಾನಾಂ. ಸತ್ಸಂಗದಿಂದಾಗಿ ನಮಗೆ ಮನುಷ್ಯನಲ್ಲಿರುವ ಮನಸ್ಸಿನ ಕಾಲುಷ್ಯ ಪರಿಹಾರವಾಗುವುದಕ್ಕೆ ಸಾಧ್ಯ ಅಂದೆ. ಇಲ್ಲಿ ನೆಲೆಸಿರುವ ಪದ್ಮನಾಭ ತೀರ್ಥರು, ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ವ್ಯಾಸರಾಜ ತೀರ್ಥರು, ರಘುವರಿ ತೀರ್ಥರು ಮಹಾಜ್ಞಾನಿಗಳು ಅಂದೆ. ಸಂತರಲ್ಲಿ ಸಂತರು ಅಂದೆ ಇವರು. ಅದಕ್ಕೋಸ್ಕರನೇ ಮಹಾಯೋಗಿನೇ ಅಂತ ಹೇಳ್ತಾ ಇದ್ದಾರೆ ಅಂದೆ ಇವರನ್ನು. ಯೋಗಿ ಪುರುಷರು ಅಂದೆ. ಲೌಕಿಕ ವಿಷಯದಲ್ಲಿ ಕಿಂಚಿತ್ತೂ ಕೂಡ ಅವರಿಗೆ ಆಸಕ್ತಿ ಇಲ್ಲ. ಯಾವಾಗಲೂ ಭಗವಂತನನ್ನು ಸ್ಮರಣೆ ಮಾಡುವುದರಲ್ಲಿ ತದ್ದಿತಪಃ ಅಂತ ಹೇಳಿದಂತೆ ಜ್ಞಾನ, ಅಧ್ಯಯನ, ಅಧ್ಯಾಪನ ಮಾಡುವುದರಲ್ಲಿಯೇ ಅವರು ತತ್ಪರರಾಗಿರ್ತಾರೆ. ಅಂತಹ ಜ್ಞಾನಿಗಳಿಗೆ ನಾವು ಪ್ರದಕ್ಷಿಣೆ, ನಮಸ್ಕಾರ ಇವುಗಳನ್ನು ಮಾಡುವುದರಿಂದಾಗಿ ನಮ್ಮ ಎಲ್ಲ ವಿಧವಾದ ಕಷ್ಟ ಪರಿಹಾರವಾಗಿ ಎಲ್ಲ ವಿಧವಾದ ಸೌಖ್ಯ ನಮಗೆ ಬರುವುದರಲ್ಲಿ ಯಾವ ಸಂದೇಹವಿಲ್ಲ ಅಂತ ಈ ರೀತಿಯಾಗಿ ಹೇಳ್ತಾ, ಇದೇ ರೀತಿಯಾಗಿ ಉಸಿರು ಇರುವವರೆಗೂ ಕೂಡ ಭಗವಂತ ನಮಗೆ
ಈ ಪಾದಯಾತ್ರೆಯನ್ನು ಮಾಡಿಸ್ತಾ ಗುರುಗಳು ಅನುಗ್ರಹವನ್ನು ಮಾಡ್ತಾ ನಮಗೆ ನಮ್ಮ ವಂಶದವರಿಗೆ ಎಲ್ಲ ಭಗವದ್ಭಕ್ತರಿಗೆ ಜ್ಞಾನ ಭಕ್ತಿ ವೈರಾಗ್ಯ ಭಗವಂತನಲ್ಲಿ ಪ್ರೀತಿ ಭಗವದ್ಭಕ್ತರಲ್ಲಿ ಪ್ರೀತಿಯನ್ನು ಕೊಟ್ಟು ಮನುಷ್ಯನ ಒಂದು ಮನಸ್ಸಿನಲ್ಲಿರುವ ಎಲ್ಲ ವಿಧವಾದ ಕಾಲುಷ್ಯ ಪರಿಹಾರವಾಗಿ ಧರ್ಮಬುದ್ಧಿಯನ್ನು ಕೊಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ.